ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಕೆಟ್ ಟ್ರಿಕ್ಸ್. ನಾನು ನಿಮ್ಮ ವಿಜಯ್ ಸಿಂಹ. ಲಾಸ್ಟ್ ವಿಡಿಯೋದಲ್ಲಿ ನಾವು CSK ಪ್ರಾಬಲ್ ಪ್ಲೇಯಿಂಗ್ 11 ಬಗ್ಗೆ ಮಾತಾಡಿದ್ವಿ, CSK ಸ್ಕ್ವಾಡ್ ಅನಾಲಿಸಿಸ್ ಬಗ್ಗೆ ಮಾತಾಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ನಾವು KKR ಪ್ರಾಬಲ್ ಪ್ಲೇಯಿಂಗ್ 11 ಆಮೇಲೆ KKR ಸ್ಕ್ವಾಡ್ ಅನಾಲಿಸಿಸ್ ಬಗ್ಗೆ ಮಾತಾಡೋಣ. ಇದಕ್ಕೂ ಮುಂಚೆ ನೀವೆಲ್ಲರೂ ಚಾನಲ್ನ ನೋಡ್ತಾ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಬೆಲ್ಲೈಕನ್ ಇದೆ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹೊಸ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆಲ್ಲರಿಗೂ ನೋಟಿಫಿಕೇಶನ್ ಬರುತ್ತೆ. KKR ಆಪ್ಷನಿಗೆ ಬರೋದಕ್ಕಿಂತ ಮುಂಚೆನೇ ತುಂಬ ಪ್ರಿಪೇರ್ಡಾಗಿ ಬರ್ತಾರೆ. 6 ಜನ ರಿಟೈನ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ರಿಂಕು ಸಿಂಗ್ನ ರಿಟೈನ್ ಮಾಡ್ಕೊಂಡಿರ್ತಾರೆ, ವರುಣ್ ಚಕ್ರವರ್ತಿನ ರಿಟೈನ್ ಮಾಡ್ಕೊಂಡಿರ್ತಾರೆ, ಸುನಿಲ್ ನರೇನ್ನ ರಿಟೈನ್ ಮಾಡ್ಕೊಂಡಿರ್ತಾರೆ, ಆಂಡ್ರೆ ರಸಲ್ನ ರಿಟೈನ್ ಮಾಡ್ಕೊಂಡಿರ್ತಾರೆ, ಹರ್ಷಿತ್ ರಾಣಾನ ರಿಟೈನ್ ಮಾಡ್ಕೊಂಡಿರ್ತಾರೆ, ರಮಣ್ದೀಪ್ ಸಿಂಗ್ನ 4 ಕೋಟಿಗೆ ರಿಟೈನ್ ಮಾಡ್ಕೊಂಡಿರ್ತಾರೆ. ಸೊ RTM ಯಾವುದು ಉಳಿದಿರಲ್ಲ ಇವ್ರಿಗೆ. ಅದಾದಮೇಲಿಂದ ಇವಾಗ ಆಪ್ಷನಲ್ಲಿ ಯಾರ್ಯಾರನ್ನ ಬೈ ಮಾಡ್ತಾ ಬಂದರು ಅಂತ ನೋಡ್ತಾ ಹೋಗೋಣ. ವೆಂಕಟೇಶ್ ಅಯ್ಯರ್ನ 23.75 ಕ್ರೋರ್ಸಿಗೆ ತೊಗೊತಾರೆ. RCB ಅವರು ಕೂಡ ಅಪ್ ಟು 23.5 ಕ್ರೋರ್ಸ್ವರೆಗೂ ಹೋಗ್ತಾರೆ. ಬಟ್ KKR ಅವರು ಶತಾಯಗತಾಯ ನಮಗೆ ಬೇಕು ಅಂತ 23.75 ಕ್ರೋರ್ಸ್ ಬಿಡ್ ಮಾಡ್ತಾರೆ. RCB ಅವರು ಅಲ್ಲಿಗೆ ಆಗಲ್ಲ, ನಮಗೆ ನೀವೇ ತೊಗೊಳ್ಳಿ ಅಂತ RCB ಅವರು ಬಿಟ್ಕೊಡ್ತಾರೆ. KKR ಅವರು 23.75 ಕ್ರೋರ್ಸ್ ಬಿಡ್ ಮಾಡಿಬಿಟ್ಟು ವೆಂಕಟೇಶ್ ಅಯ್ಯರ್ನ ತೊಗೊತಾರೆ. ಮೋಸ್ಟ್ ಪ್ರಾಬ್ಲಿ KKR ಅವರು ಕ್ಯಾಪ್ಟನ್ ಆಪ್ಷನ್ ಇಟ್ಕೊಂಡು ತೊಗೊಂಡಿರ್ತಾರೆ ವೆಂಕಟೇಶ್ ಅಯ್ಯರ್ನ, ಇಲ್ಲಾಂತಂದರೆ ಅಷ್ಟು ತನಕ ಬಿಡ್ ಮಾಡಿರಲ್ಲ. ಬಿಕಾಸ್ ವೆಂಕಟೇಶ್ ಅಯ್ಯರ್ ಒಂಥರ 3 ಡೈಮೆನ್ಷನಲ್ ಪ್ಲೇಯರು. ಬ್ಯಾಟಿಂಗ್ ಇದೆ, ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ನು, ಅದಾದಮೇಲಿಂದ ಮೀಡಿಯಂ ಪೇಸ್ ಬೌಲರು, ಒಳ್ಳೆ ಫೀಲ್ಡರ್ ಕೂಡ ನಮ್ಗೆ ಗೊತ್ತಿರೋ ಹಾಗೆ. ಆಮೇಲಿಂದ ಆಂಡ್ರಿಕ್ ನೋಕಿಯಾನ ತೊಗೊತಾರೆ 6.5 ಕ್ರೋರ್ಸ್ಗೆ, ಕ್ವಿಂಟನ್ ಡಿ ಕಾಕ್ನ ತೊಗೊತಾರೆ 3.6 ಕ್ರೋರ್ಸ್ಗೆ, ಆಂಕ್ರಿಸ್ ರಘುವಂಶಿನ ಮತ್ತೆ 3 ಕೋಟಿಗೆ ತೊಗೊತಾರೆ, ಸ್ಪೆನ್ಸರ್ ಜಾನ್ಸನ್ನ 2.8 ಕ್ರೋರ್ಸಿಗೆ ತೊಗೊತಾರೆ. ಇವಾಗ ಒಂದು ವಿಷಯ ಏನು ಬಂದಿದೆ ಅಂತಂದರೆ KKRಲ್ಲಿ ಅವರು ವೆಂಕಟೇಶ್ ಅಯ್ಯರ್ನ ಕ್ಯಾಪ್ಟನ್ ಮಾಡಿಲ್ಲ, ಅಜಿಂಕ್ಯ ರಹಾನೆನ ಕ್ಯಾಪ್ಟನ್ ಮಾಡಿದ್ದಾರೆ KKRಲ್ಲಿ. ದಟ್ಸ್ ಎ ವೆರಿ ವೈಸ್ ಕಾಲ್ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಅಜಿಂಕ್ಯ ರಹಾನೆ ಪೊಸೆಸ್ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್. ತುಂಬ ವರ್ಷಗಳಿಂದ ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡಿದ್ದಾರೆ, ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಕ್ಯಾಪ್ಟನ್ ಕೂಡ ಆಗಿದ್ದಾರೆ, ಡೊಮೆಸ್ಟಿಕ್ ಕೂಡ ತುಂಬ ಆಡಿದ್ದಾರೆ, ಆಮೇಲಿಂದ ಡೊಮೆಸ್ಟಿಕ್ ಲೀಗ್ಗಳು ತುಂಬ ಆಡಿದ್ದಾರೆ, IPL ಎಕ್ಸ್ಪೀರಿಯನ್ಸ್ ಕೂಡ ಅಪಾರವಾಗಿದೆ ಇರೋದು ಅಜಿಂಕ್ಯ ರಹಾನೆದು. ಸೊ ಹಾಗಾಗಿ ಇದೆಲ್ಲ ಫ್ಯಾಕ್ಟರ್ಸ್ನ ಕನ್ಸಿಡರ್ ಮಾಡಿಬಿಟ್ಟು KKR ಟುಕ್ ಎ ವೈಸ್ ಡಿಸಿಷನ್. KKRನ ನಾವು ಅಷ್ಟಾಗಿ ಕಡೆಗಣಿಸೋ ಹಾಗೆ ಇಲ್ಲ. ಯಾಕೆ ಅಂತಂದರೆ KKR 3 ಟೈಮ್ ಚಾಂಪಿಯನ್ಸ್ ಅನ್ನೋದು ನಾವು ಮರಿಬಾರ್ದು. ಈವನ್ ಲಾಸ್ಟ್ ಇಯರ್ 2024 ಕೂಡ ಅವರೇ ಚಾಂಪಿಯನ್ಸ್ ಆಗಿದ್ದು. 2012 ಗಂಭೀರ್ ನಾಯಕತ್ವದಲ್ಲಿ ಕಪ್ ಗೆಲ್ತಾರೆ, 2014 ಗಂಭೀರ್ ನಾಯಕತ್ವದಲ್ಲಿ ಇನ್ನೊಂದು ಕಪ್ ಗೆಲ್ತಾರೆ, 2024 ಇನ್ನೊಂದು ಕಪ್ ಗೆಲ್ತಾರೆ. ಅಲ್ಲಿ ಗಂಭೀರ್ ಅವ್ರ ನಾಯಕತ್ವ ಇಲ್ಲದೆ ಇರ್ಬೋದು, ಬಟ್ ಗಂಭೀರ್ ಅವರೇ ಕೋಚ್ ಆಗಿರ್ತಾರೆ KKRಗೆ. ಎಸ್. ಸೊ ಇವಾಗ ಅವರು ಮಿಕ್ಕಿದ್ದು ಇನ್ನೂ ಯಾವ್ಯಾವ ಬೈಸ್ ಆಯಿತು ಅಂತ ನೋಡ್ತಾ ಬರೋಣ. ವೆದರ್ ವಾಸ್ ಇಟ್ ಎ ಗುಡ್ ಡೀಲ್ ಆರ್ ವೆದರ್ ಇಟ್ ವಾಸ್ ಸ್ಲೈಟ್ಲಿ ಓವರ್ ಪ್ರೈಸ್ಡ್ ಅಂತ ನೋಡ್ತಾ ಬರೋಣ. ವೆಂಕಟೇಶ್ ಅಯ್ಯರ್ 23.75 ಕ್ರೋರ್ಸ್, ಎಸ್ ಇಟ್ ವಾಸ್ ಓವರ್ ಪ್ರೈಸ್ಡ್ ಕನ್ಸಿಡರಿಂಗ್ ಎವ್ರಿಥಿಂಗ್. ಐ ಮೀನ್ ಹೀಸ್ ಎ ಗುಡ್ ಆಲ್ರೌಂಡರ್ ಎವ್ರಿಥಿಂಗ್, ಬಟ್ ಸ್ಟಿಲ್ 23.75 ಕ್ರೋರ್ಸ್ ಇಸ್ ಟೂ ಮಚ್. ಮೊಯಿನ್ ಅಲಿಗೆ 2 ಕೋಟಿ ಕೊಡ್ತು ಅಂತಾರೆ, ರೆಹಮಾನ್ ಅಲ್ ಗುರ್ಬಾಜ್ನ 2 ಕೋಟಿ ಕೊಡ್ತು ಅಂತಾರೆ. ದಟ್ಸ್ ಎ ಗುಡ್ ಬೈ. ಮೊಯಿನ್ ಅಲಿ ನಮಗೆ ಆಲ್ರೌಂಡೆಡ್ ಆಪ್ಷನ್ ಕೊಡ್ತಾರೆ. ಒಳ್ಳೆ ಸ್ಪಿನ್ ಬೌಲಿಂಗ್ ಕೂಡ ಇದೆ, ಅದಾದಮೇಲಿಂದ ಒಳ್ಳೆ ಬ್ಯಾಟ್ಸ್ಮನ್ ಕೂಡ, ಫಿನಿಷರ್ ಥರ ಆದರೂ ಯೂಸ್ ಮಾಡ್ಕೋಬೋದು ಅಥವಾ 2 ಡೌನ್ ಥರ ಆದರೂ ಕಳಿಸ್ಕೋಬೋದು. ರೆಹಮಾನ್ ಅಲ್ ಗುರ್ಬಾಜ್ 2 ಕೋಟಿಗೆ ತೊಗೊಂಡಿದ್ದು ಒಳ್ಳೆ ಬೈ ಅಂತ ಹೇಳಬೇಕು. ರೆಹಮಾನ್ ಅಲ್ ಗುರ್ಬಾಜ್ನ ಅವರು ಓಪನಿಂಗ್ ಸ್ಲಾಟಲ್ಲಿ ಆಡಿಸಿದ್ರೆ ಒಳ್ಳೆ ಸ್ಟಾರ್ಟಿಂಗಿಂದನೇ ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಆಡ್ತಾ ಹೋಗುವಂಥ ಪ್ಲೇಯರು, ಅಫ್ಘಾನಿಸ್ತಾನ ಮೂಲದಂಥ ಪ್ಲೇಯರು. ಅದಾದಮೇಲೆ ವೈಭವ್ ಅರೋರಾನ 1.8 ಕ್ರೋರ್ಸಿಗೆ ತೊಗೊತಾರೆ. ವೈಭವ್ ಅರೋರಾ ನಾವೆಲ್ಲರೂ ನೋಡಿದ್ದೀವಿ ಪ್ರೀವಿಯಸ್ ಸೀಸನ್ಸ್ನೆಲ್ಲ, ಒಳ್ಳೆ ಬೌಲರು, ಇಂಡಿಯನ್ ಬೌಲರು. ಸೊ ಹಂಗಾಗಿ ವೈಭವ್ ಅರೋರಾ 1.8 ಕ್ರೋರ್ಸಿಗೆ ಸಿಕ್ಕಿದ್ದು ದಟ್ ವಾಸ್ ಎ ಗುಡ್ ಬೈ. ಚೆನ್ನಾಗಿ ಕೂಡ ಪರ್ಫಾರ್ಮೆನ್ಸ್ ಬಂದಿದೆ ಡೊಮೆಸ್ಟಿಕಲ್ಲಿ ಇರ್ಬೋದು ಅಥವಾ ಪ್ರೀವಿಯಸ್ IPL ಅಲ್ಲಿ ಇರ್ಬೋದು. ಅಜಿಂಕ್ಯ ರಹಾನೆನ ಕೇವಲ 1.5 ಕೋಟಿಗೆ ತೊಗೊತಾರೆ, ಅವ್ರನ್ನೇ ಕ್ಯಾಪ್ಟನ್ ಕೂಡ ಆಗಿ ನೇಮಕ ಮಾಡ್ತಾರೆ ರೀಸೆಂಟ್ಲಿ. ಅದಾದಮೇಲಿಂದ ರೋಮೆನ್ ಪೋವೆಲ್ 1.5 ಕೋಟಿಗೆ ತೊಗೊತಾರೆ. ರೋಮೆನ್ ಪೋವೆಲ್ನ 1.5 ಕೋಟಿಗೆ ಸಿಕ್ಕಿದ್ದು ತುಂಬ ಒಳ್ಳೆ ಬೈ ಅಂತ ಹೇಳಬೇಕು. ಆಲ್ರೌಂಡ್ ಆಪ್ಷನ್ ರೋಮೆನ್ ಪೋವೆಲ್ ಅವರು ಕೂಡ ಒಳ್ಳೆ ಫಾಸ್ಟ್ ಬೌಲಿಂಗ್ ಇದೆ, ಅದಾದಮೇಲಿಂದ ಹಾರ್ಡ್ ಹಿಟ್ಟಿಂಗ್ ಎಬಿಲಿಟೀಸ್ ಇರುವಂಥ ವೆಸ್ಟ್ ಇಂಡಿಯನ್ ಮೂಲದಂಥ ಪ್ಲೇಯರು. ಉಮ್ರಾನ್ ಮಲ್ಲಿಕ್ನ 75 ಲ್ಯಾಕ್ಸಿಗೆ ತೊಗೊತಾರೆ. ಉಮ್ರಾನ್ ಮಲ್ಲಿಕ್ 75 ಲ್ಯಾಕ್ಸ್, ಎಸ್ ಪ್ಲೇಯಿಂಗ್ 11ಅಲ್ಲಿ ಇರ್ತಾರೋ ಇಲ್ವೋ ಅದು ಡೌಟ್ಫುಲ್, ನೋಡಬೇಕು. ಬಟ್ ಸ್ಟಿಲ್ 75 ಲ್ಯಾಕ್ಸ್ ವಾಸ್ ಎ ಗುಡ್ ಡೀಲ್. ಮನೀಶ್ ಪಾಂಡೆನ 75 ಲಕ್ಷಕ್ಕೆ ತೊಗೊತಾರೆ. ಅಗೇನ್ ಇಂಪ್ಯಾಕ್ಟ್ ಪ್ಲೇಯರ್ ಇರೋದ್ರಿಂದ ಮನೀಶ್ ಪಾಂಡೆ ಅವ್ರನ್ನ ಆಡಿಸಬಹುದು. ಯಾಕೆ ಅಂತಂದರೆ ಇನ್ ಕೇಸ್ ಇಫ್ ದೆ ಲೂಸ್ ಅರ್ಲಿ ವಿಕೆಟ್ಸ್ ಅಲ್ಲ, ಸೊ ಅವಾಗ ಮನೀಶ್ ಪಾಂಡೆನ ಆಡಿಸ್ಬೋದು. 5 to 6 ವಿಕೆಟ್ಸ್ ಫಸ್ಟ್ ಔಟ್ ಹೋಗಿದೆ, ಇನ್ನೊಬ್ಬ ಬ್ಯಾಟ್ಸ್ಮನ್ ಬೇಕು ಅಂತಂದರೆ ಇಂಪ್ಯಾಕ್ಟ್ ಪ್ಲೇಯರ್ ಥರ ಸೇಮ್ ಲಾಸ್ಟ್ ಇಯರ್ ಥರನೇ ಯುಟಿಲೈಸ್ ಮಾಡ್ಕೋಬೋದು. ಅನುಕೂಲ್ ರಾಯ್ನ ತೊಗೊಂಡಿದ್ದಾರೆ 40 ಲ್ಯಾಕ್ಸ್ಗೆ. ಗನ್ ಫೀಲ್ಡರ್ ಅನುಕೂಲ್ ರಾಯ್ ಆಲ್ವೇಸ್ ಗೆಟ್ಸ್ ಅನ್ನೋಟಿಸ್ಡ್, ಬಟ್ ಯಾರ್ಯಾರು ನೋಟಿಸ್ ಮಾಡಿದ್ದೀರಾ ನಂಗೆ ಗೊತ್ತಿಲ್ಲ. ಮುಂಬೈ ಇಂಡಿಯನ್ಸನ್ನು ಇವರು ರೆಪ್ರೆಸೆಂಟ್ ಮಾಡಿದ್ದಾರೆ. ರೆಪ್ರೆಸೆಂಟ್ ಮಾಡಿದಾಗ ತುಂಬ ಒಳ್ಳೊಳ್ಳೆ ಕ್ಯಾಚ್ಗಳು ಹಿಡಿದಿದ್ದಾರೆ. ಹೀ ಈಸ್ ಎ ಗುಡ್ ಆಲ್ರೌಂಡರ್ ಟು, ಬೌಲಿಂಗು ಮಾಡ್ತಾರೆ, ಬ್ಯಾಟಿಂಗೂ ಇದೆ, ಬಟ್ ಸ್ಟಿಲ್ ಒಂಥರ ಅಷ್ಟೊಂದು ನೋಟಿಸ್ ಆಗಿಲ್ಲ. ಹೀ ಈಸ್ ಲೈಕ್ ಎ ಅಂಡರ್ ರೇಟೆಡ್ ಪ್ಲೇಯರ್ ಅಂತ ಹೇಳ್ಬೋದು. 40 lakhs ವಾಸ್ ಎ ವೆರಿ ಗುಡ್ ಬೈ.
ಲವ್ನಿತ್ ಸಿಸೋಡಿಯಾ 30 ಲ್ಯಾಕ್ಸಿಗೆ ಬೈ ಮಾಡ್ತಾರೆ. ಹಿ ಈಸ್ ಜಸ್ಟ್ ಲೈಕ್ ಎ ಬ್ಯಾಕಪ್ ಪ್ಲೇಯರ್. ಪ್ಲೇಯಿಂಗ್ 11ಅಲ್ಲಿ ಆಡೋದು ಬಹುಶಃ ಇಲ್ಲ, ಅನ್ಲೆಸ್ ಆ್ಯಂಟಿಲ್ ಇಫ್ ದೆರ್ ಇಸ್ ಎನಿ ಇಂಜುರಿ ಕನ್ಸರ್ನ್ ಅಥವಾ ಏನಾದ್ರು ಸಮ್ ಕೈಂಡ್ ಆಫ್ ಎಮರ್ಜೆನ್ಸಿ ಫ್ಯಾಮಿಲಿಗೆ ಏನಾದ್ರು ಬಂದು ಅವ್ರು ಹೊಡ್ತಿದ್ದಾರೆ, ನೀವು ಆಡಬೇಕು ಅನ್ನೋ ಥರ ಆಯಿತು ಅಂತಂದರೆ ಲವ್ನಿತ್ ಸಿಸೋಡಿಯಾನ ನೋಡಬಹುದು. ಇಲ್ಲ ಅಂತಂದರೆ ಇಲ್ಲ, ಮೋಸ್ಟ್ ಪ್ರಾಬ್ಲಿ ಡೌಟ್ಫುಲ್. ಮಯಾಂಕ್ ಮಾರ್ಕಂಡೆ 30 ಲ್ಯಾಕ್ಸ್ ಸಿಕ್ತು ಅಂತಾರೆ. ಮಯಾಂಕ್ ಮಾರ್ಕಂಡೆ ಕೂಡ ಡೌಟ್ಫುಲ್ಲು. ಯಾಕೆ ಅಂತಂದರೆ ಅವ್ರಿಗೆ ಆಲ್ರೆಡಿ ವರುಣ್ ಚಕ್ರವರ್ತಿ ಅನ್ನೋ ಒಳ್ಳೆ ಸ್ಪಿನ್ನರ್ ಇರೋದ್ರಿಂದ ಮತ್ತು ಮಯಾಂಕ್ ಮಾರ್ಕಂಡೆನ ಅವರು ನೋಡೋದು ಡೌಟ್ಫುಲ್ಲು. ಯಾಕೆಂದರೆ ಸುನಿಲ್ ನರೈನ್ನ ಕೂಡ ಆಡ್ತಾರೆ ಇವರು, ಸೊ ಅವರು ಸ್ಪಿನ್ನರ್ ಆಗಿರೋದ್ರಿಂದ ಮಯಾಂಕ್ ಮಾರ್ಕಂಡೆ ಡೌಟ್ಫುಲ್. ಮೇ ಬಿ ಆನ್ ಸಮ್ ವೆನ್ಯೂ ತುಂಬ ಟರ್ನ್ ಆಗ್ತಿದೆ, ಸ್ಪಿನ್ನರ್ಸೇ ಬೇಕು ಇಲ್ಲಿ ಜಾಸ್ತಿ ಅಂತ ಇದ್ದಾಗ ಮಯಾಂಕ್ ಮಾರ್ಕಂಡೆ ಚಾನ್ಸ್ ಸಿಗ್ಬೋದು. ಮಯಾಂಕ್ ಮಾರ್ಕಂಡೆ ಡೀಸೆಂಟಾಗಿ ಪರ್ಫಾರ್ಮ್ ಮಾಡ್ಕೊಂಡು ಬಂದಿದ್ದಾರೆ. ನಾವು ಪ್ರೀವಿಯಸ್ IPL ಸೀಸನ್ಸ್ ಎಲ್ಲ ನೋಡಿದ್ದೀವಿ, ಒಳ್ಳೆ ಪರ್ಫಾರ್ಮೆನ್ಸೇ ಕೊಟ್ಟಿದ್ದಾರೆ ಮಯಾಂಕ್ ಮಾರ್ಕಂಡೆ. ದಿಗ್ಗಜರ ವಿಕೆಟ್ಸ್ನ ಪಡೆದಿರುವಂಥ ಖ್ಯಾತಿ ಇದೆ ಮಯಾಂಕ್ ಮಾರ್ಕಂಡೆಗೆ. 30 ಲ್ಯಾಕ್ಸ್ ವಾಸ್ ಎ ವೆರಿ ಗುಡ್ ಬೈ. ಇವುದರಲ್ಲಿ ಅಪಾರ್ಟ್ ಫ್ರಮ್ ವೆಂಕಟೇಶ್ ಅಯ್ಯರ್ 23.75 crores ಏನು ಹೋದ್ರು ಅನ್ನೋದನ್ನು ಬಿಟ್ಟರೆ ಬೇರೆ ಯಾರಿಗೂ ಇವರು 6.5 ಕೋಟಿ ಮೇಲೆ ಕೊಟ್ಟೇ ಇಲ್ಲ. 6.5 ಕೋಟಿ ಕೊಟ್ಟಿರೋದು ಆಂಡ್ರಿಕ್ ನೋಕಿಯಾ ಬಿಟ್ಟರೆ ಇನ್ಯಾರಿಗೂ ಅವರು ಖರ್ಚು ಮಾಡೇ ಇಲ್ಲ. ಸೊ ಎಲ್ಲ ದುಡ್ಡನ್ನು ಇವರು ವೆಂಕಟೇಶ್ ಅಯ್ಯರ್ಗೆ ಇಟ್ಕೊಂಡಿದ್ರ. ಸೊ ದೇವರ್ ಪ್ರಿಪೇರ್ಡ್ ಫಾರ್ ದ ಆಪ್ಷನ್. ವೆಂಕಟೇಶ್ ಅಯ್ಯರ್ ಬೇಕೇ ಬೇಕು ಅಂತ ದೆ ವೆಂಟ್ ಆಲ್ ಔಟ್ ಫಾರ್ ಹಿಮ್. ಸೊ ನೋಡಬೇಕಾಗತ್ತೆ. ಐ ಮೀನ್ ಅವ್ರದ್ರಲ್ಲಿ ಏನು ಬ್ಯಾಲೆನ್ಸ್ ಇತ್ತು, ಇದು ಖರ್ಚಾದರೂ ಪರವಾಗಿಲ್ಲ, ನಾವು ವೆಂಕಟೇಶ್ ಅಯ್ಯರ್ ನಮ್ಗೆ ಬೇಕೇ ಬೇಕು ಅಂತ ಅವ್ರಿಗೆ ಕಂಪ್ಲೀಟ್ಲಿ ಆಲ್ ಔಟ್ ಹೋಗ್ತಾರೆ. ಸೊ ಹಾಗಾಗಿ ವೆಂಕಟೇಶ್ ಅವ್ರನ್ನ 23.75 crores ಪಡ್ಕೊತಾರೆ. ಬಟ್ ನೆವರ್ ದ ಲೆಸ್ ಅವರ ಗೇಮ್ ಸ್ಟ್ರಾಟಜಿ, ಅವರ ಟೀಮ್ ಡಿಸಿಷನ್ಸ್ ಎಲ್ಲ ಚೆನ್ನಾಗೇ ಮಾಡ್ಕೊಂಡು ಬಂದಿದ್ರು. ದೇ ಆರ್ ಪ್ರಿಪೇರ್ಡ್ ಫಾರ್ ದ ಆಪ್ಷನ್ ಅಂತಲೇ ಹೇಳಬೇಕು. ಯಾಕೆಂದರೆ 6 ಜನ ರಿಟೆನ್ಷನ್ ಏನು ಮಾಡಿದ್ದಾರೆ, ಆಲ್ ವರ್ ವೆರಿ ಗುಡ್. ರಿಂಕು ಸಿಂಗ್ ಮ್ಯಾಚ್ ವಿನ್ನರು, ಮಾತಾಡೋಕೆ ಇಲ್ಲ. ವರುಣ್ ಚಕ್ರವರ್ತಿ ಎನಿ ಟೈಮ್, ಇವಾಗ ಚಾಂಪಿಯನ್ಸ್ ಟ್ರೋಫಿನಲ್ಲೂ ನಾವು ನೋಡಿದ್ದೀವಿ ಅವ್ರ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ. ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸಲ್ಲಿ ಕೂಡ ತುಂಬ ಚೆನ್ನಾಗಿದೆ ವರುಣ್ ಚಕ್ರವರ್ತಿ ಅವ್ರ ಪರ್ಫಾರ್ಮೆನ್ಸು. ಸುನಿಲ್ ನರೈನ್ ಪ್ರೂವನ್ ಕ್ರಿಕೆಟರು, ತುಂಬ ವರ್ಷದಿಂದ ಆಡ್ಕೊಂಬಂದಿದ್ದಾರೆ. ಬ್ಯಾಟ್ಸ್ಮನ್ ಇಂಥ ಬ್ಯಾಟ್ಸ್ಮನಿಗೆ ಕಾಟ ಕೊಟ್ಟಿಲ್ಲ ಅಂತಲ್ಲ, ಅಷ್ಟು ಚೆನ್ನಾಗಿ ಎಲ್ಲ ಬ್ಯಾಟ್ಸ್ಮನ್ಗಳಿಗೂ ಕಾಟ ಕೊಟ್ಬಿಟ್ಟಿದ್ದಾರೆ. ಆ್ಯಂಡ್ರಿ ರಸಲ್ ಹೇಳೋಂಗೆ ಇಲ್ಲ, ಒಳ್ಳೆ ಫಾಸ್ಟ್ ಬೌಲರು, ಅಟ್ ದ ಸೇಮ್ ಟೈಮ್ ಎಂಥ ಫಿನಿಷರ್ ಅಂತಂದರೆ ಒಂಥರ ಸೋಲೋ ಮ್ಯಾಚ್ನು ಗೆಲ್ಸ್ಕೊಡೋವಂಥ ಬ್ಯಾಟ್ಸ್ಮನ್ನು ಆ್ಯಂಡ್ರಿ ರಸಲ್ಲು. ಹರ್ಷಿತ್ ರಾಣಾ ಅಗ್ರೆಸಿವ್ ಇಂಟೆಂಟ್ ಇರೋವಂಥ ಬೌಲರು, ತುಂಬ ಹೆಸರು ಮಾಡಿರೋವಂಥದ್ದು. ಇತ್ತೀಚೆಗೆ ಅವರ ಸೆಂಡ್ ಆಫ್ಗಳು ತುಂಬ ಜಾಸ್ತಿ ಫೇಮಸ್ ಆಗಿದೆ. ಫ್ಲೈಯಿಂಗ್ ಕಿಸ್ ಕೊಟ್ಬಿಟ್ಟು ಮಯಾಂಕ್ ಅಗರ್ವಾಲ್ ಅವ್ರನ್ನ ಸೆಂಡ್ ಆಫ್ ಕೊಟ್ಟಿದ್ದು, ಅದೆಲ್ಲ ಮರೆಯೋಗೇ ಇಲ್ಲ ಲಾಸ್ಟ್ IPL ಅಲ್ಲಿ. ರಮಣ್ದೀಪ್ ಸಿಂಗ್ ಈಸ್ ಎ ಗುಡ್ ಆಲ್ರೌಂಡರ್, ಒಂಥರ ಕಂಪ್ಲೀಟ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು. 4 ಕೋಟಿಗೆ ವೆಲ್ ಡಿಸರ್ವ್ಡ್ ಅಂತ ಹೇಳ್ಬೋದು. ಇವಾಗ ಪ್ರಾಬಲ್ ಪ್ಲೇಯಿಂಗ್ 11 ಬಗ್ಗೆ ನೋಡ್ತಾ ಬರೋಣ. ಇವಾಗ ಕ್ವಿಂಟನ್ ಡಿಕಾಕ್ ಆಮೇಲೆ ಸುನಿಲ್ ನರೈನ್ ಅವರಿಬ್ಬರ ಜೊತೆ ಓಪನ್ ಮಾಡ್ತಾರೇನೋ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಸೊ ಹಾಗಾಗಿ ಇಬ್ಬರು ಫಾರಿನರ್ಸ್ ಆಯಿತು, ಇಬ್ಬರು ಫಾರಿನರ್ ಸ್ಲಾಟ್ ಅಲ್ಲೇ ಆಗೋಯಿತು. 1 ಡೌನ್ ವೆಂಕಟೇಶ್ ಅಯ್ಯರ್, 2 ಡೌನ್ ಆ್ಯಂಕ್ರಿಸ್ ರಘುವಂಶಿನ್ ಕಳಿಸ್ತಾರೆ. ರಘುವಂಶಿನ್ ನಾವು ನೋಡಿದ್ದೀವಿ, ಒಳ್ಳೆ ಇಂಟೆಂಟ್ ಇರೋವಂಥ ಬ್ಯಾಟ್ಸ್ಮೆನ್ನು. ನಾವು ಲಾಸ್ಟ್ ಸೀಸನಲ್ಲೂ ನೋಡಿದ್ವಿ, ತುಂಬ ಚೆನ್ನಾಗಿ ಆಡ್ಕೊಂಬಂದಿದ್ದಾರೆ ಇವರು. ಫಸ್ಟ್ ಹಿ ವಿಲ್ ಸ್ಟಾರ್ಟ್ ಹಿಸ್ ಗೇಮ್ ಫ್ರಮ್ ದಿ ಬಾಲ್ 1. ಒಂಥರ ಫಿಯರ್ಲೆಸ್ ಕ್ರಿಕೆಟರು. ಚಿಕ್ಕ ಹುಡುಗ ಆದ್ರೂ ತುಂಬ ಅಗ್ರೆಸಿವ್ ಇಂಟೆಂಟ್ ಇಟ್ಕೊಂಡು ಒಂಥರ ಕ್ಯೂರಿಯಾಸಿಟಿ ಹುಟ್ಟಿಸಿರೋ ಪ್ಲೇಯರು ರಘುವಂಶಿ. ಫ್ಯೂಚರಲ್ಲಿ ಆ್ಯಂಕ್ರಿಸ್ ರಘುವಂಶಿ ಮೇಲೆ BCCI ಅವರು ಒಂದು ಕಣ್ಣಿಟ್ಟಿರಬೇಕು, ಅಷ್ಟು ಒಳ್ಳೆ ಕ್ರಿಕೆಟರು, ಒಳ್ಳೆ ಪೊಟೆನ್ಷಿಯಲ್ ಇರುವಂಥ ಪ್ಲೇಯರು. ರಿಂಕು ಸಿಂಗ್ ಇದ್ದೇ ಇರ್ತಾರೆ, ಫಿನಿಷರ್ ರೋಲು, ಇಲ್ಲಾಂದರೆ 3 ಡೌನ್ ಬರ್ತಾರೆ ಅವರು. ಆ್ಯಂಡ್ರಿ ರಸಲ್ಲು ಇನ್ನೊಬ್ಬ ಫಿನಿಷರು, ರಮಣ್ದೀಪ್ ಸಿಂಗು ಇನ್ನೊಂದು ಫಿನಿಷರು. ಕೈಂಡ್ ಆಫ್ ಆಲ್ರೌಂಡ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು ರಮಣ್ದೀಪ್ ಸಿಂಗು. ಯಾವಾಗ ಬೇಕು, ವೆನ್ ಇಟ್ಸ್ ರಿಕ್ವೈರ್ಡ್ ಹಿ ಹ್ಯಾಸ್ ಡೆಲಿವರ್ಡ್. ಆಮೇಲೆ ಹರ್ಷಿತ್ ರಾಣಾ, ಇಲ್ಲಿಂದ ಇವ್ರದ್ದು ಬೌಲಿಂಗ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಹರ್ಷಿತ್ ರಾಣಾ, ವರುಣ್ ಚಕ್ರವರ್ತಿ, ವೈಭವ್ ಅರೋರಾ. ಅದಾದಮೇಲಿಂದ ಇನ್ನೊಂದು ಫಾರಿನ್ ಸ್ಲಾಟಲ್ಲಿ ಸ್ಪೆನ್ಸರ್ ಜಾನ್ಸನ್ನ ಹಾಕೊಳ್ಳೋ ಚಾನ್ಸಸ್ ಎಲ್ಲ ಕಾಣಿಸ್ತಾ ಇದೆ. ಸೊ ಇಂಪ್ಯಾಕ್ಟ್ ಪ್ಲೇಯರಲ್ಲಿ ಈದರ್ ಉಮ್ರನ್ ಮಲಿಕ್ನ ತೊಗೋಬೋದು, ಬೌಲಿಂಗಲ್ಲಿ ಇನ್ನೂ ರಿಕ್ವೈರ್ಮೆಂಟ್ ಇತ್ತು ಅಂತಂದರೆ, ಯಾರು ತುಂಬ ಎಕ್ಸ್ಪೆನ್ಸಿವ್ ಆಗೋದ್ರು ಆ ಥರ ಇತ್ತು ಅಂತಂದಾಗ. ಇಲ್ಲ ಬ್ಯಾಟಿಂಗಲ್ಲಿ ಫಸ್ಟ್ ನಾವು ಜಾಸ್ತಿ ವಿಕೆಟ್ಸ್ನ ಕಳ್ಕೊಂಡ್ಬಿಡ್ತೀವಿ ಅಂದಾಗ ಮನೀಶ್ ಪಾಂಡೆನ ಆಡಿಸ್ಬೋದು, ಆ್ಯಸ್ ಐ ಟೋಲ್ಡ್ ಅರ್ಲಿಯರ್. ಸೊ ಇದು ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಅನಿಸ್ತಾ ಇದೆ ನನಗೆ KKRದು. ಸೊ ನಿಮಗೇನು ಅನಿಸ್ತಾ ಇದೆ, ನೀವೆಲ್ಲರೂ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಪ್ರಾಬಲ್ ಪ್ಲೇಯಿಂಗ್ 11 KKRಲ್ಲಿ ಯಾರ್ಯಾರು ಇರ್ಬೋದು ಅಂತ. ಹೀಗೆ ಎಲ್ಲರೂ ಚಾನಲ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು, ನಮಸ್ಕಾರ.